ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಯೋಗದ ಸ್ವರೂಪ ಹಾಗೂ ದೃಢವಾದ ಶರೀರದ ಮಹತ್ವ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆವು. ಈಗ ಯೋಗ ಶರೀರದಾರ್ಢ್ಯ ಸಾಧನ, ಭೋಗವಾದದ ಪರಿಣಾಮ, ರೋಗರಹಿತ ಶರೀರ ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಯೋಗವೇ ಶರೀರದಾರ್ಢ್ಯ ಸಾಧನ. ಭೋಗದ ಮಾರ್ಗ ಅಪವ್ಯಯ ಮಾರ್ಗ, ಯೋಗದ ಮಾರ್ಗ ಸಂಚಯದ ಮಾರ್ಗ. ಭೋಗಾಸಕ್ತನಾದವನು ತನ್ನ ಶರೀರದ ಬಲವನ್ನು, ಪರಿಣಾಮತಃ ಮನೋಬಲ ಬುದ್ಧಿಬಲಗಳನ್ನು ಕೂಡ ಅಪವ್ಯಯ ಮಾಡಿಕೊಂಡು ದುರ್ಗತಿಗೆ ಈಡಾಗುತ್ತಾನೆ. ಯೋಗಾಸಕ್ತನಾದವನು ಚಿತ್ತವೃತ್ತಿ ನಿರೋಧದ ಮೂಲಕ, ಸರ್ವ ಸಂಯಮದ ಮೂಲಕ ಮಾನಸಿಕ, ಬೌದ್ಧಿಕ ಹಾಗೂ ಶಾರೀರಿಕ ಬಲಗಳನ್ನು ವರ್ಧಿಸಿಕೊಂಡು ಸದ್ಗತಿ ಪಡೆಯುತ್ತಾನೆ. ಈ ದೃಷ್ಟಿಯಿಂದ ನೋಡಿದರೆ ಯೋಗಕ್ಕೂ ಆರೋಗ್ಯಕ್ಕೂ ಇರುವ ಹತ್ತಿರದ ಸಂಬಂಧ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಇಂದಿನ ರೋಗಗಳಿಗೆಲ್ಲದರ ಮೂಲಭೂತವಾದ ಕಾರಣ ಸಂಯಮವಿಲ್ಲದ ಉಚ್ಛೃಂಖಲ ವ್ಯವಹಾರವೇ ಎಂಬುದರಲ್ಲಿ ಎರಡು ಮಾತಿಲ್ಲ. ಆಹಾರದಲ್ಲಿ, ವಿಹಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ವಿಶ್ರಾಂತಿಯಲ್ಲಿ, ನಿದ್ರೆಯಲ್ಲಿ ಮತ್ತೆ ಜಾಗರಣಗಳಲ್ಲಿ ಯಾವುದರಲ್ಲಿಯೂ ಇಂದು ಸಂಯಮವೇ ಇಲ್ಲ. ಉಚ್ಛೃಂಖಲತೆಯೊಂದನ್ನುಳಿದರೆ ಇಂದು ಮಾನವನ ಜೀವನದಲ್ಲಿ ಯಾವುದೊಂದು ನಿಯಮವೂ ಕೂಡ ಕಂಡುಬರುವುದಿಲ್ಲ. ಈ ಸಂಯಮಹೀನತೆಯೇ, ಅಯೌಗಿಕ ವೃತ್ತಿಯೇ ಇಂದಿನ ಶಾರೀರಿಕ ದುಸ್ಥಿತಿಗೆ ಹೇತುವಾಗಿದೆ. ಸ್ವತಃ ವೇದವೇ ಹೇಳುತ್ತಲಿದೆ, ಅನಮೀವಾಸ ಇಳಯ ಮದಂತೋ ಮಿತಜ್ಞವೋ ವರಿಮನ್ನಾ ಪೃಥಿವ್ಯಾಃ ಆದಿತ್ಯಸ್ಯ ವ್ರತಪಕ್ಷೀಯಂತೋ ವಯಂ ಮಿತ್ರಸ್ಯ ಸುಮತೌ ಸ್ಯಾಮ. ಅನಮೀವಾಸ ಇಳಯ ಮದಂತೋ ಮಿತಜ್ಞವೋ ವರಿಮನ್ನಾ ಪೃಥಿವ್ಯಾಃ ಆದಿತ್ಯಸ್ಯ ವ್ರತಮುಪಕ್ಷಿಯಂತೋ ವಯಂ ಮಿತ್ರಸ್ಯ ಸುಮತೌ ಸ್ಯಾಮ. ಋಗ್ವೇದ. ದೇವದೇವ, ನಾವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಿತವರಿತು ಹೆಜ್ಜೆ ಇಡುವವರಾಗಿ, ರೋಗರಹಿತರಾಗಿ, ಪೃಥ್ವಿಯ ಶ್ರೇಷ್ಠ ಪಥದಲ್ಲಿ ಆಸೀನರಾಗಿ, ಆಹಾರಾದಿಗಳಿಂದ ಆನಂದಿಸುತ್ತಾ, ಅಹಿಂಸೆಯ ವ್ರತಗಳನ್ನು ಪಾಲಿಸುತ್ತಾ, ಮೃತ್ಯು ಭಯತಾರಕನಾದ ನಿನ್ನ ಸುಜ್ಞಾನದಲ್ಲಿ ವಿಹರಿಸೋಣ. ಈ ಮಂತ್ರದಲ್ಲಿ ಹೇಳಿರುವುದಕ್ಕಿಂತ ಸ್ಪಷ್ಟವಾಗಿ ಜೀವನದ ಸಾಧು ಸರಣಿಯನ್ನು ಬಣ್ಣಿಸಲು ಸಾಧ್ಯವಿಲ್ಲ. ಮಿತವರಿತು ಹದವರಿತು ವರ್ತಿಸುವುದೇ ಸಂಯಮ. ಇದು ಸಮಗ್ರ ಜೀವನ ವ್ಯಾಪಿಯಾದ ತತ್ವ. ಆಧ್ಯಾತ್ಮಿಕ ಬೆಳವಣಿಗೆ ಹೇಗೋ ಶಾರೀರಿಕ ವಿಕಾಸವು ಹಾಗೆಯೇ ಸಂಯಮದಿಂದಲೇ ಸಾಧ್ಯ. ಇದನ್ನೇ ಯೋಗೇಶ್ವರನಾದ ಶ್ರೀಕೃಷ್ಣನು ತನ್ನ ಶೈಲಿಯಲ್ಲಿ ಹೀಗೆ ಸಾರಿದ್ದಾನೆ. ನಾತ್ಯಸ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ, ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತನಮಶ್ನತಃ, ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಎಲೈ ಅರ್ಜುನ, ಅತಿ ಭಕ್ಷಿಯಾದವನಿಗೆ ಯೋಗ ಸಿದ್ಧಿಸದು, ಅತಿಯಾಗಿ ಹಸಿದಿರುವವನಿಗೂ ಸಿದ್ಧಿಸದು. ಬಹು ನಿದ್ರಾಳುವಾದವನಿಗೂ ಬಹಳ ನಿದ್ದೆ ಕೆಡುವವನಿಗೂ ಈ ಯೋಗ ಸಿದ್ಧಿಸದು. ಆಹಾರ ವಿಹಾರಗಳಲ್ಲಿಯೂ, ಕಾರ್ಯ ವಿಶ್ರಾಂತಿಗಳಲ್ಲಿಯೂ, ನಿದ್ರಾ ಜಾಗರಣಗಳಲ್ಲಿಯೂ ಹದವನ್ನರಿತು ನಡೆಯುವವನಿಗೆ ಮಾತ್ರ ದುಃಖಹಾರಿಯಾದ ಯೋಗವು ಸಿದ್ಧಿಸುತ್ತದೆ. ನಾವು ಈ ಹಿಂದೆಯೇ ತಿಳಿದಿರುವಂತೆ ಇಹಲೋಕದ ಸುಖಕ್ಕೂ ಸಹ ಸಂಯಮಯುತವಾದ ಯೋಗದ ಅಭ್ಯಾಸ ಅವಶ್ಯಕ ಮಾತ್ರವಲ್ಲ, ಅನಿವಾರ್ಯವೇ ಆಗಿರುತ್ತದೆ. ಈ ರೀತಿ ಶಾರೀರಿಕ ಬಲ ಪ್ರಾಪ್ತಿಗೂ ಸಹ ಯೋಗವೇ ಸಾಧನವೆಂದು ಸ್ಪಷ್ಟವಾಗಿದೆ. ಭೋಗವಾದದ ಪರಿಣಾಮ
ಸಂಯಮದ ಕಟ್ಟು ಹರಿದ ಇಂದಿನ ಮಾನವ ಜೀವನದ ಸ್ಥಿತಿ ಹೇಗಿದೆ? ಅಗ್ನಿಮಾಂದ್ಯ, ಅಜೀರ್ಣ, ಮಲಬದ್ಧತೆ, ಶಿರೋವೇದನೆ, ಶೀತ ಪ್ರಕೋಪ, ರಕ್ತದ ಒತ್ತಡ ಮೊದಲಾದ ರೋಗಗಳಲ್ಲಿ ಯಾವುದಾದರೂ ಒಂದನ್ನು ಹೊಂದಿರುವುದು ಮತ್ತು ಅರ್ಥವಿಲ್ಲದ ಗರ್ವದೊಂದಿಗೆ ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳಿಕೊಳ್ಳುವುದು ಎಂದು ಸಭ್ಯಮಾನವನ ಲಕ್ಷಣವೆಂದೇ ಭಾವಿಸಲ್ಪಡುತ್ತದೆ. ಶಾರೀರಿಕ ಆರೋಗ್ಯ ಹೊಂದಿರುವವರು ಇಂದು ಅತಿ ವಿರಳ. ಸೌಭಾಗ್ಯದಿಂದ ಶಾರೀರಿಕ ದೃಷ್ಟಿಯಿಂದ ಆರೋಗ್ಯವಾಗಿರುವವರಿಗೂ ಸಹ ಯಾವುದಾದರೊಂದು ಮಾನಸಿಕ ವ್ಯಾಧಿ ಹತ್ತಿಕೊಂಡು ಅವರೂ ಸಹ ಅನಾರೋಗ್ಯವಂತರು, ದುರ್ಬಲ ಮನಸ್ಕರು ಆಗಿರುತ್ತಾರೆ. ಜೀವನದಲ್ಲಿ ಒದಗುವ ಅತ್ಯಲ್ಪ ಕಹಿಘಟನೆಗೂ ಸಹ ಆ ದುರ್ಬಲರ ಶರೀರ ಹಾಗೂ ಮನವನ್ನು ಕದಡಿ ಅವರನ್ನು ಅಶಾಂತಿ ಕೂಪಕ್ಕೆ ತಳ್ಳಲು ಸಮರ್ಥವಾಗುತ್ತದೆ. ಅಂತಹ ಬಲಹೀನರು ಇಹವನ್ನಾಗಲಿ ಪರವನ್ನಾಗಲಿ ಸಾಧಿಸಲು ಸಾಧ್ಯವಿಲ್ಲ. ನಿಜವಾಗಿ ನೋಡಿದರೆ ಈ ಜಗತ್ತು ಸಂಘರ್ಷಮಯವಾದ ಹೋರಾಟದ ಕ್ಷೇತ್ರ. ಇಲ್ಲಿ ವೀರರಾದವರು ಮಾತ್ರ ಸಫಲರಾಗಬಲ್ಲರೇ ಹೊರತು ಹೇಡಿಗಳು, ದುರ್ಬಲರು ಆಗಿರುವವರಿಗೆ ಜಾಗವೇ ಇಲ್ಲ. ಸ್ವತಃ ವೇದವು ವೀರಯದ್ವಂ ಪ್ರತರತಾ ಸುಖಾಯ, ಅಥರ್ವ ವೇದ. ಮಿತ್ರರೇ, ಪರಾಕ್ರಮಶಾಲಿಗಳಾಗಿ ಈ ಸಂಸಾರ ಸಾಗರದಿಂದ ಪಾರಾಗಿರಿ ಎಂದೇ ಆದೇಶವೀಯುತ್ತಲಿದೆ. ಜಗತ್ತಿನಲ್ಲಿ ರೋಗಿಗಳಾಗಿ ದುರ್ಬಲರಾಗಿ ಬಾಳುವುದು ನಿಜವಾಗಿ ಒಂದು ಪಾಪವೇ ಆಗಿರುತ್ತದೆ. ಏಕೆಂದರೆ ಅಂತಹವರಿಂದ ಜಗತ್ತಿನಲ್ಲಿ ಸುಖದ ಮೊತ್ತ ಹೆಚ್ಚುವ ಬದಲು ದುಃಖದ ಮೊತ್ತ ಹೆಚ್ಚುತ್ತದೆ. ದುಃಖ ಹೆಚ್ಚಿಸುವುದನ್ನು ಪುಣ್ಯವೆಂದು ಯಾವ ವಿಚಾರಶೀಲನು ಕೂಡ ಹೇಳಲಾರನು. ಆದುದರಿಂದಲೇ ವೇದವು ಸಂದೇಹಕ್ಕೆಡೆಯಿಲ್ಲದ ಮಾತುಗಳಲ್ಲಿ ಹೀಗೆ ಘೋಷಿಸುತ್ತಲಿದೆ: ಅವಶ್ಯತಂ ಮುಂಚತಂ ಯನ್ನೋ ಅಸ್ತಿತನೂಷು ಬದ್ಧಂ ಕೃತಮೇನೋ ಅಸ್ಯ. ಅವಶ್ಯತಂ ಮುಂಚತಂ ಯನ್ನೋ ಅಸ್ತಿತನೂಷು ಬದ್ಧಂ ಕೃತಮೇನೋ ಅಸ್ಯ. ಋಗ್ವೇದ. ಸ್ತ್ರೀ ಪುರುಷರೇ, ನಮ್ಮ ಶರೀರಗಳಿಗೆ ಹತ್ತಿಕೊಂಡ ರೋಗವೆಂಬ ಪಾಪವನ್ನು, ನಾವೇ ಕಟ್ಟಿಕೊಂಡ ಪಾತಕವನ್ನು ನಮ್ಮಿಂದ ಕಿತ್ತೆ ಸೇರಿ ದೂರೀಕರಿಸಿರಿ. ಈ ರೋಗವೆಂಬ ದೌರ್ಬಲ್ಯವೆಂಬ ಪಾಪ ಭೋಗವಾದದ ಕಟ್ಟುಹರಿದ ಜೀವನ ಸರಣಿಯ ಕಟು ಪರಿಣಾಮ. ಇದು ಕುತ್ತಿಗೆಗೆ ಸುತ್ತಿಕೊಂಡಾಗ ಜೀವನ ಸಾಫಲ್ಯ ಒಂದು ಕನಸಾಗಿಯೇ ಉಳಿಯುತ್ತದೆ. ಆಚಾರ್ಯ ಚರಕರು ತಮ್ಮ ಗ್ರಂಥದಲ್ಲಿ ಸುಖಿ ಜೀವನವನ್ನು ಈ ರೀತಿ ಚಿತ್ರಿಸಿದ್ದಾರೆ: ಯಾವನನ್ನು ಶಾರೀರಿಕ ಹಾಗೂ ಮಾನಸಿಕ ರೋಗಗಳು ಪೀಡಿಸುವುದಿಲ್ಲವೋ, ಮುಖ್ಯತಃ ಯೌವನದಲ್ಲಿ ಎಲ್ಲ ಬಗೆಯ ದೈಹಿಕ ಹಾಗೂ ಮಾನಸಿಕ ವಿಚಾರಗಳಿಂದ ರಹಿತನಾಗಿರುತ್ತಾನೆಯೋ, ಯಾವನ ಬಲ, ವೀರ್ಯ, ಯಶಸ್ಸು, ಪೌರುಷ ಮತ್ತು ಪರಾಕ್ರಮ ಅವನ ಸಾಮರ್ಥ್ಯ ಮತ್ತು ಇಚ್ಛೆಗೆ ಅನುಕೂಲವಾಗಿರುತ್ತವೆಯೋ, ಯಾವನ ಶರೀರವು ಎಲ್ಲ ಬಗೆಯ ವಿದ್ಯೆ, ಕಲಾ, ಕೌಶಲ್ಯ ಮೊದಲಾದ ವಿಜ್ಞಾನವನ್ನು ಪಡೆಯಲು ಸಮರ್ಥವಾಗಿರುತ್ತದೋ, ಯಾವನ ಇಂದ್ರಿಯಗಳು ಸ್ವತಃ ಬಲಯುತವಾಗಿ ಆಗಿದ್ದು ಇಂದ್ರಿಯಜನ್ಯ ಭೋಗಾನುಭವಕ್ಕೆ ಸಮರ್ಥವಾಗಿರುತ್ತದೋ, ಯಾವನ ದೇಹದಲ್ಲಿ ಯಾವ ಬಗೆಯ ನಿರ್ಬಲತೆಯೂ ಇಲ್ಲವೋ ಅವನ ಜೀವನವೇ ನಿಜವಾಗಿ ಸುಖಿ ಜೀವನವೆನಿಸುತ್ತದೆ. ಮೇಲೆ ಹೇಳಿದ ಗುಣಗಳಿಲ್ಲದ ಶರೀರವನ್ನುಳ್ಳವನ ಜೀವನವು ಸುಖಮಯವೆನ್ನಿಸಲಾರದು. ನೀರಸವೂ ಉತ್ಸಾಹಹೀನವೂ ಆದ ಜೀವನದಿಂದ ಈ ಲೋಕವು ಹದಗೊಳ್ಳಲಾರದು, ಪರಲೋಕವು ಕೂಡ ನೇರವಾಗಲಾರದು. ಆದುದರಿಂದ ಇಹಪರ ಎರಡನ್ನು ಸುಖ ಶಾಂತಿ ಮಯವಾಗಿ ಮಾಡಿಕೊಳ್ಳಲು ನೆರವಾಗುವ ಈ ಅಮೂಲ್ಯವಾದ ದೇಹವನ್ನು ಭೋಗವಾದದ ಸುಳಿಗೆ ಸಿಕ್ಕಿಸಿ ನಾಶ ಮಾಡಿಕೊಳ್ಳುವುದಕ್ಕಿಂತ ಹಿರಿದಾದ ಮೌಢ್ಯ ಬೇರೊಂದಿಲ್ಲ. ಶಾಸ್ತ್ರಜ್ಞರು ಕೂಡ ಈ ತಥ್ಯದವನ್ನು ಗುರುತಿಸಿಯೇ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ಎಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಆರೋಗ್ಯವೇ ಉತ್ತಮ ಮೂಲ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚರಕಾಚಾರ್ಯರು ಹೀಗೆ ಹೇಳಿರುತ್ತಾರೆ: ಸರ್ವಮನ್ಯತ್ ಪರಿತ್ಯಜ್ಯ ಶರೀರಮನುಪಾಲಯೇ ತದಭಾವೇ ಹಿ ಭಾವಾನಾಂ ಸರ್ವಾಭಾವಃ ಶರೀರಿಣಾಂ. ಬೇರೆಲ್ಲವನ್ನು ಬಿಟ್ಟು ಶರೀರವನ್ನು ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ಅದಿಲ್ಲದ ಮೇಲೆ ದೇಹಧಾರಿಗಳ ಬಳಿ ಏನಿದ್ದರೂ ಏನೂ ಇಲ್ಲದಂತೆಯೇ ಸರಿ. ದರ್ಶನಕಾರರು ಚೇಷ್ಟೇಂದ್ರಿಯಾರ್ಥಾಶ್ರಯ ಶರೀರಂ ಎಂದರೆ
ಎಲ್ಲ ಕ್ರಿಯೆಗಳಿಗೂ ಇಂದ್ರಿಯಗಳು ಹಾಗೂ ವಿಷಯಗಳಿಗೂ ಆಶ್ರಯೀಭೂತವಾದುದು ಈ ಶರೀರ ಎಂದು ಹೇಳಿ ಸರ್ವಭೋಗಗಳಿಗೂ ಮೂಲಭೂತವೆಂದು ಯಾವುದನ್ನು ಅಂಗೀಕರಿಸಿದ್ದಾರೋ, ಯಾವುದರ ಬಗ್ಗೆ ವಿಚಾರಶೀಲರು ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂದರೆ ಶರೀರವೇ ಪ್ರಥಮ ಧರ್ಮ ಸಾಧನ ಎಂದು ಸಾರಿದ್ದಾರೋ, ಸ್ವತಃ ವೇದವೇ ಯಾವುದನ್ನು ದಿವ್ಯ ಶಕ್ತಿಗಳ ಅಯೋಧ್ಯಾನಗರಿ ಎಂದು ಕರೆದಿದೆಯೋ ಅದನ್ನು ಭೋಗವಾದದ ಸುಂಟರಗಾಳಿಯಲ್ಲಿ ತೂರಿಬಿಡುವುದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ವೈದಿಕ ಆಶ್ರಮ ಪದ್ಧತಿಯಲ್ಲಿ ಪ್ರಥಮ ಸ್ಥಾನ ಬ್ರಹ್ಮಚರ್ಯಾಶ್ರಮಕ್ಕೆ ತಾನೆ. ಅದರ ರಹಸ್ಯವನ್ನಾದರೂ ತಿಳಿಯುವುದು ಬಹಳ ಅವಶ್ಯಕವಾಗಿದೆ. ಅದರ ರಹಸ್ಯವಾದರೂ ಇಷ್ಟೇ: ಪರಿಪೂರ್ಣ ಶಾರೀರಿಕ, ಬೌದ್ಧಿಕ ಹಾಗೂ ಮಾನಸಿಕ ಬಲದ ಸಂಚಯವಾದ ನಂತರವೇ ಆದರ್ಶ ಗೃಹಸ್ಥನ ಧಾರ್ಮಿಕ ಕರ್ತವ್ಯಗಳನ್ನು ಪಾಲಿಸಲು ಸಾಧ್ಯ. ವಾಸ್ತವವಾಗಿ ನಿರ್ಬಲನಾದವನಿಗೆ ಸಂಪೂರ್ಣ ಜಗತ್ತೇ ಶತ್ರು. ಅದಕ್ಕಾಗಿಯೇ ಉಪನಿಷತ್ಕಾರರು ಬಲಮುಪಾಸ್ವ, ಬಲವನ್ನೇ ಸೇವಿಸು ಎಂದು ಬೋಧಿಸಿದ್ದಾರೆ. ದುರ್ಬಲನಿಗೆ ಜಗತ್ತಂತೂ ಶತ್ರುವೇ, ಸ್ವತಃ ಅವನೇ ಶತ್ರುವಾಗಿ ಪರಿಣಮಿಸುತ್ತಾನೆ. ಸ್ವತಃ ಶ್ರೀಕೃಷ್ಣನೇ ಈ ರೀತಿ ಹೇಳಿರುತ್ತಾನೆ: ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ತಾತ್ಪರ್ಯವಿಷ್ಟೇ: ಯಾವನು ಸಂಯಮ ಮಾರ್ಗದಲ್ಲಿ ನಡೆದು ತನ್ನನ್ನು ತಾನು ಗೆಲ್ಲುತ್ತಾನೋ ಅವನಿಗೆ ಅವನೇ ಬಂಧು. ಭೋಗಾಸಕ್ತನಾದವನು ತನಗೆ ತಾನೇ ಶತ್ರು. ಆದುದರಿಂದ ಸರ್ವ ದುಃಖದ ಅಧಿಸ್ರೋತತ್ಸಾದ ಈ ಶರೀರವನ್ನು ಸ್ವಸ್ಥ ಹಾಗೂ ದೃಢವಾಗಿಟ್ಟುಕೊಳ್ಳುವುದು ಬಹಳ ಅವಶ್ಯಕ. ರೋಗರಹಿತ ಶರೀರ ಯಾವುದು? ಭೋಗವಾದದ ದುಷ್ಪರಿಣಾಮ ಅದ್ಯ ಧರ್ಮ ಸಾಧನದ ಶರೀರದ ದುರ್ಗತಿ ಎಂಬುದನ್ನರಿತು ಆದ ಮೇಲೆ ರೋಗರಹಿತವಾದ ಶರೀರವೆಂದರೇನು ಎಂಬುದನ್ನು ಅರಿತುಕೊಳ್ಳಲು ಪ್ರಯತ್ನಿಸೋಣ. ಶರೀರದ ಸಾಧನೆ, ಅಂತಹ ಶರೀರದ ಸಾಧನೆ ಹೇಗೆಂಬುದರತ್ತ ಗಮನವನ್ನು ಬೀರೋಣ. ಆಯುರ್ವೇದಾಚಾರ್ಯರು ಆರೋಗ್ಯದ ಲಕ್ಷಣಗಳನ್ನು ಹೀಗೆ ಹೇಳಿದ್ದಾರೆ: ಅನ್ನಾಭಿಲಾಷಾ ಭುಕ್ತಸ್ಯ ಪರಿಪಾಕಃ ಸುಖೇನ ಚ ಸೃಷ್ಟವೀಣ್ ಮೂತ್ರವಾತತ್ವಂ ಶರೀರಸ್ಯ ಚ ಲಾಘವಂ ಸುಪ್ರಸನ್ನೇಂದ್ರಿಯತ್ವಂ ಚ ಸುಖ ಸ್ವಶ್ಮ ಪ್ರಬೋಧನಂ ಬಲವರ್ಣಾಯುಷಂ ಲಾಭಃ ಸೌಮನಸ್ಯಂ ಸಮಾಗ್ನಿನ ವಿದ್ಯಾದಾರೋಗ್ಯಲಿಂಗಾನಿ ವಿಪರೀತೆ ವಿಪರ್ಯಯಂ. ಎಂದರೆ ಆಹಾರದ ಅಭಿಲಾಷೆ ಎಂದರೆ ಸರಿಯಾಗಿ ಹಸಿವಾಗುವುದು, ತಿಂದುದು ಸುಖವಾಗಿ ಅರಗುವುದು, ಮಲಮೂತ್ರ ಅಪಾನ ವಾಯುಗಳು ಸರಿಯಾದ ರೀತಿಯಲ್ಲಿ ವಿಸರ್ಜಿಸಲ್ಪಡುವುದು, ಶರೀರ ಹಗುರವಾಗಿ ಚಟುವಟಿಕೆಯಿಂದಿರುವುದು, ಪ್ರತಿಯೊಂದು ಇಂದ್ರಿಯವೂ ತನ್ನ ಕಾರ್ಯದಲ್ಲಿ ಯಾವುದೊಂದು ತೊಂದರೆಯೂ ಇಲ್ಲದೆ ತೊಡಗಿರುವುದು, ಸುಖವಾಗಿ ನಿದ್ರೆ ಬರುವುದು ಮತ್ತು ಎಚ್ಚರವಾಗುವುದು, ಬಲ, ತೇಜಸ್ಸು ಮತ್ತು ಆಯಸ್ಸು ಲಭಿಸುವುದು ಮತ್ತು ಸಮೋಷ್ಟತ್ವದಿಂದ ಚಿತ್ತವು ಪ್ರಸನ್ನವಾಗಿರುವುದು. ಇದನ್ನು ಆರೋಗ್ಯದ ಲಕ್ಷಣವೆಂದು ತಿಳಿಯಬೇಕು. ಇದಕ್ಕೆ ವಿಪರೀತವಾಗಿದ್ದಲ್ಲಿ ಅದು ಅನಾರೋಗ್ಯವೆಂದು ತಿಳಿಯಬೇಕು. ಈ ಸ್ಫುಟವಾದ ಲಕ್ಷಣಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿದ್ದೇವೆಯೇ ಎಂದು ಪರೀಕ್ಷಿಸಿಕೊಳ್ಳಬೇಕು. ಈ ಲಕ್ಷಣಗಳಲ್ಲಿ ಯಾವುದೇ ಲಕ್ಷಣವು ಕಂಡು ಬಾರದಿದ್ದರೂ ಪೂರ್ಣವಾದ ಆರೋಗ್ಯ ಲಭ್ಯವಿಲ್ಲವೆಂದೇ ತಿಳಿದು ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಬೇಕು. ಅಪ್ರಾಪ್ತವಾದ ಆರೋಗ್ಯವನ್ನು ಗಳಿಸುವುದಕ್ಕೂ ಪ್ರಾಪ್ತವಾದ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೂ ಯೋಗಕ್ಕಿಂತ ಉತ್ತಮವಾದ ಮಾರ್ಗ ಬೇರೊಂದಿಲ್ಲ. ಏಕೆಂದರೆ ಯೋಗದ ಮಾರ್ಗ ಸಂಯಮದ ಮಾರ್ಗ. ಸಂಯಮದಿಂದಲೇ ಬಲ ಸಂಚಯ ಸಾಧ್ಯ ಎಂದು ಮೊದಲೇ ನಾವು ತಿಳಿದುಕೊಂಡಿದ್ದೇವೆ. ಆದುದರಿಂದ ಯೌಗಿಕ ದೃಷ್ಟಿಯಿಂದ ಈಗ ಆರೋಗ್ಯ ಸಾಧನ ಹೇಗೆ ಆದೀತು ಎಂಬುದನ್ನು ವಿಮರ್ಶಿಸೋಣ. ಶರೀರದ ರಚನೆ, ಪೋಷಣೆ ಹಾಗೂ ವರ್ಧನೆಯಾಗುವುದು ಆಹಾರ, ವ್ಯವಹಾರ ಹಾಗೂ ಆಚಾರ, ಈ ಮೂರು ಸಾಧನಗಳಿಂದ. ಪ್ರಥಮತಃ ಆರೋಗ್ಯದಾಯಕವಾದ ಆಹಾರದ ಬಗ್ಗೆ ನಾವು ಮುಂದೆ ಸ್ವಲ್ಪ ವಿವೇಚಿಸಲು ಪ್ರಯತ್ನಿಸೋಣ. ಓಂ
ಓಂ ಶಾಂತಿ.